ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಾರದ ಕತೆ ಹೆಬ್ಬುಲಿ ಜೊತೆ ಅಂತಲೇ ಹೇಳ್ಬೋದು. ಹೌದು, ಈ ವಾರ ತುಂಬ ಜನಕ್ಕೆ ಕ್ಲಾಸ್ ಇದ್ದಾವೆ ಅಂತ ಹೇಳ್ಬೋದು. ಮೋಕ್ಷಿತ್ ಅವರಿಗೆ ಆಗಿರ್ಬೋದು, ರಜತ್ ಅವರಿಗೆ ಆಗಿರ್ಬೋದು, ಧನರಾಜ್ ಅವರಿಗೆ ಆಗಿರ್ಬೋದು, ಚೈತ್ರ ಅವರಿಗೆ ಆಗಿರ್ಬೋದು, ಇವರಿಗೆಲ್ಲರಿಗೂ ತುಂಬಾ ಕ್ಲಾಸ್ ಇದ್ದಾವೆ ಅಂತಲೇ ಹೇಳ್ಬೋದು. ಈ ವಾರದ ಕತೆ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರ ಬಿಗ್ ಬಾಸ್ ಬಿಗ್ ಬಾಸ್ ರಿಸಲ್ಟಾಗಿ ಬದಲಾಗಿತ್ತು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ 2 ಟೀಮ್ ಕೂಡ ನೇಮಿಸಿದ್ರು. ಒಂದು ಟೀಮ್ ಬಂದು ಚಿತ್ರಕುಂದಾಪುರ ಅವ್ರ ಟೀಮ್, ಇನ್ನೊಂದು ಟೀಮ್ ಬಂದು ಬೊವೇಗೌಡ ಅವ್ರ ಟೀಮ್. ಈ ರಿಸಲ್ಟ್ ಟಾಸ್ಕ್ನಲ್ಲಿ ನೀವು ನೋಡಿರ್ಬೋದು, ಒಬ್ರು ಗ್ರಾಹಕರಾಗಿ ಬರ್ತಾರೆ, ಇನ್ನೊಬ್ರು ರಿಸಲ್ಟ್ ನೆಡ್ಸೋರಾಗಿರ್ತಾರೆ. ಇವೆರಡು ಟೀಮ್ನಲ್ಲಿ ಬೊವೇಗೌಡ ಅವ್ರ ಟೀಮ್ ಗೆಲ್ಲುತ್ತೆ. ಹೌದು, 29 ಸ್ಟಾರ್ಸ್ ತೊಗೊಂಡು ಬೊವೇಗೌಡ ಅವ್ರ ಟೀಮ್ ಗೆಲ್ಲುತ್ತೆ. ಹಾಗೆ ಚೈತ್ರ ಕುಂದಾಪುರ ಅವರು ಟೋಟಲಾಗಿ 22 ಸ್ಟಾರ್ ತೊಗೊಂಡು ಸೋತಿರ್ತಾರೆ. ಅಷ್ಟಿಲ್ಲದೆ ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆದವ್ರು ಬಂದು ಬೊವೇಗೌಡ ಅವರ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗ್ತಾರೆ. ಅಷ್ಟಿಲ್ಲಿ ಬೊವೇಗೌಡ ಟೀಮಿಂದ ತ್ರಿವಿಕ್ರಮ್, ರಜತ್, ಮೋಕ್ಷಿತಾ, ಬೊವೇಗೌಡ ಹಾಗೂ ಧನರಾಜ್ ಅವರು ಸೆಲೆಕ್ಟ್ ಆಗಿರ್ತಾರೆ. ಬೊವೇಗೌಡ ಅವರು ಗೆದ್ದು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಈ ವಾರದ ಕತೆ ಕಿಚನ್ ಜೊತೆಯಲ್ಲಿ ಧನರಾಜ್ ಅವರು ಒಂದು ಹೇಳ್ತಾರೆ, ಕಳಪೆ ಕೊಡೋಕೆ ಮೇಲೆ ನಾನು ಕೊಡಬೇಕಿತ್ತು, ನಾನು ಯೋಚನೆ ಮಾಡಬೇಕಿತ್ತು, ನನಗೆ ಸ್ವಂತ ಬುದ್ಧಿ ಇಲ್ಲ ಬಿಗ್ ಬಾಸ್ ಅಂತ ಹೇಳಿರ್ತಾರೆ. ಅದನ್ನು ಸುದೀಪ್ ಅವ್ರು ತಗೊತಾರೆ. ಆಗ ನೀವು ಹಂಗಿದ್ರೆ ತ್ರಿವಿಕ್ರಮ್ ಅವರಿಗೆ ಕಳಪೆ ಕೊಡಬೇಕಿತ್ತು, ನೀವು ಯಾಕೆ ಇಲ್ಲಿ ಸೇಫ್ ಇದು ನೋಡಿದ್ರೆ ಸೇಫ್ ಗೇಮ್ ಅನಿಸುತ್ತೆ, ನೀವು ಹನುಮಂತವ್ರಿಗೆ ಕೊಟ್ಟು ಆಮೇಲೆ ನಾನು ಕುತ್ಕೊಂಡು ನಾನು ತ್ರಿವಿಕ್ರಮಿಗೆ ಕೊಡಬೇಕಿತ್ತು ಅಂತಂದರೆ ನಿಮ್ಮದು ಧನರಾಜ್ ಅವರೇ, ನಿಮ್ಮದು ಎಲ್ಲಿ ಉಳಿಯುತ್ತೆ, ನಿಮ್ಮದು ಸ್ಥಾನ ಹೆಂಗೆ ಕಾಣುತ್ತೆ, ನೀವು ಯಾವ ಲೆವೆಲಿಗೆ ಕಾಣ್ತೀರ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾರೆ ಸುದೀಪ್ ಅವರು. ಇವರ ಎಲ್ಲರೂ ಕಾಯ್ತಿದ್ರು ನಿನ್ನೆಯಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರಾ ಇಲ್ವಾ ಅಂಥೇಳಿ. ಇವರು ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅದ್ರ ಬಗ್ಗೆ. ಅಷ್ಟೇ ಅಲ್ಲದೆ ಆ ಟಾಸ್ಕಿನ ವಿಟಿ ಸತನೂ ಹಾಕ್ತಾರೆ ಸುದೀಪ್ ಅವರು ಈ ವಾರ. ಅಷ್ಟೇ ಅಲ್ಲದೆ ಸುದೀಪ್ ಅವ್ರು ಕೇಳ್ತಾರೆ ಯಾರನ್ನಂತಂದರೆ ಮಂಜಣ್ಣ ಅವ್ರನ್ನ, ನೀವು ನೋಡಿದ್ರೆ ಬಾಲ್ ಬಿದ್ದಿದ್ದು ಅಂತೇಳಿ ಮಂಜಣ್ಣ ಅವ್ರು ಇಲ್ಲ ಅಂತ ಅಂತಾರೆ. ಹಾಗೆ ಬೊವೇಗೌಡ ಅವ್ರನ್ನ ಕೇಳ್ತಾರೆ, ನೀವು ಬಾಲ್ನ ಎಲ್ಲಿಂದ ತೊಗೊಂಡ್ರಿ ಅಂತ ಕೇಳ್ತಾರೆ. ಸರ್ ಅಲ್ಲಿ ಬಿದ್ದಿತ್ತು, ನಾನು ತೊಗೊಂಡೆ, ಅದು ಎಲ್ಲಿಂದ ಬಿದ್ದಿತ್ತು ಅಂತ ಗೊತ್ತಿಲ್ಲ, ಒಟ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ನೆಕ್ ಮೇಲೆ ಬಾಲ್ ಒಂದು ಹೊರಗಡೆ ಹೋಗಿರುತ್ತೆ. ಆಗ ಮಂಜಣ್ಣವ್ರು 2 ಸಲ ಬಾಲ್ ಸಿಗ್ತಾರೆ. ನಾನು ಅದನ್ನೇ ಅಂದ್ಕೊಂಡೆ ಸರ್, ಅದಕ್ಕೆ ಆ ಬಾಲ್ ತೊಗೊಂಡು ಅಲ್ಲಿ ಬಿದ್ದಿರ್ಬೋದು ಅಂತ ಹೇಳ್ಕೊಂಡು ಬಾಲ್ ತೊಗೊಂಡೆ ಹೊರತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಮೋಕ್ಷಿತ್ ಅವ್ರನ್ನ ಕೇಳ್ತಾರೆ. ಮೋಕ್ಷಿತ್ ಅವ್ರು ಸರ್, ಅದು 9ನೇ ನಂಬರಿಂದ ಬಾಲ್ ಬಿದ್ದಿಲ್ಲ, ಅದು ಬೇರೆ ನಂಬರಿಂದ ಬಾಲ್ ಬಿದ್ದಿದ್ದು, ಅದನ್ನು ಬೊವೇಗೌಡ ಅವ್ರು ತಗೊಂಡ್ರು ಅಂತ ಹೇಳ್ತಾರೆ. ಆಗ ಸುದೀಪ್ ಅವ್ರು ಕೇಳ್ತಾರೆ ಮೋಕ್ಷಿತ್ ಅವರಿಗೆ, ನಿಮಗೆ ಗೊತ್ತಿತ್ತಲ್ಲ ಆ ಬಾಲ್ ಅಲ್ಲಿಂದ ಬಿದ್ದಿಲ್ಲ ಅಂತೇಳಿ, ಅದು 3 ನಂಬರಿಂದ ಬಿದ್ದಿತ್ತಂತ ನಿಮಗೆ ಗೊತ್ತಿತ್ತಾನೆ, ಆದರೆ ನೀವು ಯಾಕೆ ಅಲ್ಲಿ ಮಂಜಣ್ಣವ್ರು ಕೇಳ್ತಾರೆ ನಿಮ್ಮನ್ನ ಆ ಬಾಲ್ ಎಲ್ಲಿಂದ ಬಿದ್ದಿತ್ತು ಅಂತೇಳಿ, ಆಗ ನೀವು ಹೇಗೆ ಹೇಳ್ತೀರಿ ಇಲ್ಲಿಂದ ಬಿದ್ದಿತ್ತು ಅಂತ ಕೇಳ್ತೀರಿ. ಆಗ ಇದೇ ಮಂಜಣ್ಣವ್ರು ಬೊವೇಗೂ ಕ್ವಶನ್ ಮಾಡಿರ್ತಾರೆ, ಈ ಬಾಲ್ ಎಲ್ಲಿಂದ ಬಿತ್ತು ಅಂತ ಕೇಳಿದ್ರೆ ಬೊವೇಗೌಡರು ಇಲ್ಲಿಂದ ಬಿತ್ತು ಅಂತ ಹೇಳ್ತಾರೆ. ಅಲ್ಲಿ ಪಕ್ಕದಲ್ಲಿ ನಿಂತಿರೋ ಮೋಕ್ಷಿತ್ ಅವ್ರು ಹೇಳ್ತಾರೆ ಅವ್ರು ಇಲ್ಲಿಂದ ಬಿತ್ತಂತ ತೋರಿಸ್ತಾರೆ. ಆ ಪ್ರೊಮೋ ಸತನೂ ತೋರಿಸ್ತಾರೆ ಬಿಗ್ ಬಾಸ್ ಈ ವಾರ. ಕಿಚ್ಚ ಸುದೀಪ್ ಆ ಪ್ರೊಮೋ ಕೂಡ ತೋರಿಸ್ತಾರೆ. ಬೊವೇಗೌಡರಿಗೆ ಎಲ್ಲಿಂದ ಬಿದ್ದಿತ್ತಂತ ಗೊತ್ತಿರಲ್ಲ, ಆದರೆ ಮೋಕ್ಷಿತ್ ಅವ್ರಿಗೆ ಗೊತ್ತಿರುತ್ತೆ. ಆ ಟೈಮ್ನಲ್ಲಿ ನೀವು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ ಮೋಕ್ಷಿತ್ ಅವರು. ಅವಾಗೆಲ್ಲ ಸುಮ್ಮನಿದ್ದು, ಅವು ಬಾಲ್ ಹಾಕಿದ್ಮೇಲೆ ಸುಮ್ಮನಿದ್ದು, ಆಮೇಲೆ ನೀವು ಅವರು ಬಾಲ್ ಹಾಕಿದ್ದು ಗೆದ್ಮೇಲೆ ಇವೆಲ್ಲ ಕಂಗ್ರಾಜ್ ಹೇಳಿ ತಪ್ಕೊಂಡು ಎಲ್ಲ ಮಾಡಿದ್ಮೇಲೆ ಬಂದು ಈ ಕಡೆ ಸೈಡ್ ಕೂತ್ಕೊಂಡು ಅವ್ರ ಹಿಂದೆ ಮಾತಾಡೋದು ಎಷ್ಟು ಸರಿ, ಅಲ್ಲೇ ಹೇಳ್ಬಿಟ್ಟಿದ್ರೆ ಇಲ್ಲಿ ಇದನ್ನೇ ಇರ್ತಿದ್ದಿಲ್ಲಲ್ಲ ಅಂತ ಕೇಳ್ತಾರೆ. ಆಗ ಮುಗಿಸ್ತವ್ರು ಅದು ಉಸ್ತುವಾರಿ ಕೆಲಸ ಸರ್ ಅಂತ ಹೇಳ್ತಾರೆ. ಉಸ್ತುವಾರಿಗೆ 10 ಕಣ್ಣಿರಲ್ಲ, ಇರೋದೇ 2 ಕಣ್ಣಿರ್ತವೆ. ಅವ್ರು ಅರ್ಧದಲ್ಲಿ ಮುಂದ್ಗಡೆ ನೋಡ್ತಿದ್ರು, ಅದು ಯಾರು ಅಬ್ಸರ್ವ್ ಮಾಡಿಲ್ಲ, ಅದನ್ನು ನೀವು ರಜತ್ ಇಬ್ಬರು ಅಬ್ಸರ್ವ್ ಮಾಡಿದ್ರಿ, ಅದನ್ನು ಕೂಡ ನೀವು ಹೇಳಿಲ್ಲ. ಅಷ್ಟಿಲ್ಲದೆ ಆಮೇಲೆ ರಜತ್ ಅವ್ರ ಕಡೆಗೆ ಬರ್ತಾರೆ. ರಜತ್ ಅವ್ರು ನೀವು ಹೇಳ್ರಿ ಆ ಬಾಲ್ ಎಲ್ಲಿಂದ ಬಿತ್ತು ಅಂತ ಕೇಳ್ತಾರೆ ಸುದೀಪ್ ಅವರು. ಆಗ ರಜತ್ ಅವ್ರು ಹೇಳ್ತಾರೆ, ಸರ್ ಅದು 9ನೇ ನಂಬರಿಂದ ಬಾಲ್ ಬಿದ್ದಿಲ್ಲ, ಆ ಬಾಲ್ ಅಲ್ಲಿ 3ನೇ ಬಾಲಿಂದ ಬಿದ್ದಿದ್ದು. ಆಗ ಅದನ್ನು ಬೊವೇಗೌಡರು ಕೂಡ ನೋಡ್ರಲ್ಲ, ಬೊವೇಗೌಡರು ಕೂಡ ಅದು ಲಾಸ್ಟಿಗೆ ನೋಡ್ತಾರೆ. ಯಾವಾಗ ಒಂದು ಬಾಲ್ ಹೊರಗಡೆ ಹೋಗಿ 2 ಸಲ ಮಂಜಣ್ಣವರ ಬಾಲ್ ಒಳಗೆ ಹೊಸಿತಾರೋ ಅವಾಗ ಬಾಲ್ ಅದು ಅಂದ್ಕೊಂಡು ತೊಗೊಂಡ್ರೋ ಏನೋ ಗೊತ್ತಿಲ್ಲ. ಒಟ್ಟು ನಾನು ಹೇಳ್ದೆ ಅದಲ್ಲ ಅಂದಾಗ ಆಗ ಬೊವೇಗೌಡರು ಸುಮ್ಮನಿರಿ ಅಂತ ಹೇಳಿ ರಜತ್ ಅವ್ರು ಹೇಳ್ತಾರೆ. ರಜತ್ ಅವ್ರು ಸುದೀಪ್ ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಗೊತ್ತಿತ್ತಾನೆ ಅವಾಗ ನೀವು ಹೇಳ್ಬೋದಿತ್ತಲ್ಲ, ಆಮೇಲೆ ಬಂದು ಅವ್ರು ಮುಗಿಸೋರು ಹೇಳಿದ್ಮೇಲೆ ನೀವು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತಲೂ ಕೇಳ್ತಾರೆ ಸುದೀಪ್ ಅವ್ರು ರಜತ್ ಅವರಿಗೆ. ಆಗ ಮೋಕ್ಷಿತ್ ಅವರು ಸೈಲೆಂಟಾಗಿ ಕಣ್ಣೀರು ಹಾಕ್ತಾರೆ. ಆಗ ಸುದೀಪ್ ಅವರು, ಈ ಕಣ್ಣೀರೆಲ್ಲ ನನ್ನ ಹತ್ರ ಬೇಡ, ಫಸ್ಟ್ ನಾನು ಹೇಳಿದ್ದು ಉತ್ತರ ಕೊಡಿ, ಅದು ಬಿಟ್ಟು ಈ ಕಣ್ಣೀರೆಲ್ಲ ಹಾಕ್ಕೊಂಡು ಕುಂದ್ರಬೇಡ್ರಿ ಅಂತ ಹೇಳ್ತಾರೆ. ಸುದೀಪ್ ಅವರು ಗರಮಾಗೆ ಹೇಳ್ತಾರೆ ಅಂತ ಹೇಳ್ಬೋದು ಸುದೀಪ್ ಅವರು. ಅದಕ್ಕೆ ಮೋಕ್ಷಿತ್ ಅವರು ಹಂಗಲ್ಲ ಹಿಂಗಲ್ಲ ಅಂತೇಳಿ ಫಸ್ಟ್ ನಾನು ಕೇಳಿದಕ್ಕೆ ಉತ್ತರ ಕೊಡಿ ಅಂತಲೇ ಹೇಳ್ತಾರೆ. ಮೋಕ್ಷಿತ್ ಅವ್ರು ಏನಾದರೂ ಹೇಳ್ಬಿಟ್ರೆ ಸಾಕು, ಈ ಕಣ್ಣೀರು ಹಾಕೋದನ್ನ ಸರಿಯಾಗಿ ಕಲ್ತ್ಬಿಟ್ಟಿದ್ರೆ ಈ ಮನೇಲಿ ಅಂತ ಹೇಳ್ತಾರೆ ಸುದೀಪ್ ಅವರು. ಆಗ ಮೋಕ್ಷಿತ್ ಅವ್ರು ನನಗೆ ಹೇಳಬೇಕಿತ್ತು ಸರ್, ಆದರೆ ನೀವು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ ಮತ್ತೆ ಸುದೀಪ್ ಅವರು. ಎಲ್ಲ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಅವ್ರು ಚರ್ಚೆ ಮಾಡೋ ಅವಶ್ಯಕತೆ ಏನಿತ್ತು, ನಿಮ್ಗೆ ಹೇಳಿದ್ರೆ ನಾವು ಈ ಕಡೆಗೆ ಬಂದು ನಾನು ಕೇಳ್ತಾನೂ ಇದ್ದಿದ್ದೆ, ಈ ಟಾಪಿಕ್ ಬಗ್ಗೆ ಮಾತಾಡ್ತಾನೂ ಇದ್ದಿಲ್ಲ ಅನ್ನಂಗಿಲ್ಲ. ನೀವು ಕೇಳಿದ್ ಸರಿ, ಅದ್ರಿಗೆ ಎಲ್ಲಿ ಕೇಳಬೇಕಿತ್ತು ಅಲ್ಲಿ ಕೇಳಬೇಕಿತ್ತು, ನೀವು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕಂತ ಯಾವಾಗಲೂ ಒಂದು ವಿಷಯ ಹೇಳ್ತಿರ್ತೀನಿ. ಇದೆ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲರಿಗೂ ಮುಖ್ಯ. ನಿಮಗೆ ಕ್ಯಾಪ್ಟನ್ಸಿ ಆಗ್ಬೇಕಂತ ಇಷ್ಟ ಇರಲಿಲ್ವಾ, ರಜತ್ ನಿಮಗಾಗಿ ಇಷ್ಟ ಇರಲಿಲ್ಲ, ಮತ್ತು ನೀವು ಅವೆಲ್ಲ ಹೇಳ್ಬೇಕಿತ್ತು, ನಿಮ್ಗೆ ಗೊತ್ತಿತ್ತಾನೆ ಹೇಳ್ಬೇಕಿತ್ತು. ಇದ್ರಿಗೆ ಬೊವೇಗೌಡರದ್ದು ಏನು ತಪ್ಪಿದನ ಇಲ್ಲ, ಇದ್ರಲ್ಲಿ ಉಸ್ತುವಾರಿ ಇದೇನೋ ತಪ್ಪಿದನ ಇಲ್ಲ. ಇಲ್ಲಿ ತಪ್ಪಾಗಿರೋದಿಲ್ಲ ಅಂತಂದರೆ ನಿಮ್ಮದು ರಜತ್ ಅವ್ರದ್ದು ಗೊತ್ತಿರೋ ಸುಮ್ಮನಿರೋದು ಅದು ದೊಡ್ಡ ತಪ್ಪು
ತಪ್ಪು, ಅದು ಮೂರ್ಖತನ ಅಂತಾರೆ. ಯಾಕಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲರಿಗೂ ಈ ಮನೆ ಮುಖ್ಯ, ನಿಮಗೂ ಮುಖ್ಯ ಆಗಿತ್ತು, ಎಲ್ಲರಿಗೂ ಮುಖ್ಯ ಆಗಿತ್ತು. ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಿದ್ರು. ಬಾಯ್ಗೌಡರಿಗೆ ಒಂದು ಕನ್ಫ್ಯೂಷನ್ ಇತ್ತು, ಈ ಬಾಲ್ ಎಲ್ಲಿಂದ ಬಿತ್ತು ಅಂತೇಳಿ. ಅವರು ಕೇಳಿದಾಗ ಅವ್ರು ಇಲ್ಲಿತ್ತಂತ ಹೇಳ್ತಾರೆ. ಅದೇ ನೀವೇನಾದರೂ ಇಲ್ಲ ಅದು 3ನೇ ನಂಬರಿಂದ ಬಾಲ್ ಬಿದ್ದಿದೆ ಅಂತ ಹೇಳಿದರೆ ಅವ್ರು ಆ ಬಾಲ್ನ ಉಸ್ತರಿಗಳು ತೊಗೊಂಡು ಹೊರಗೆ ಇಡ್ತಿದ್ರು. ಯಾಕಂದರೆ ಇದು ಬಾಯ್ಗೌಡರಿಗೆ ಕನ್ಫ್ಯೂಸ್ ಇತ್ತು ಈ ಬಾಲ್ ಎಲ್ಲಿಂದ ಬಂತಂತ ಹೇಳಿ. ಆಗ ಅವ್ರು ಯಾರ ಹತ್ರ ಅವ್ರು ಒಂದು ಬಾಲ್ ಇಸ್ಕೊಂಡು ಆ ಬುಟ್ಟಿ ಒಳಗೆ ಹಾಕ್ತಿದ್ರು ಬಿಡ್ತಿದ್ರೋ ಗೊತ್ತಿಲ್ಲ. ಒಟ್ಟು ತ್ರಿವಿಕ್ರಮ್ ಅವರು ಹೇಳ್ತಾರೆ, ನೀವು ನೋಡಿರ್ಬೋದು, ನಾನು ಬಾಲ್ ಕೊಡ್ತಿದ್ದೆ ನಿನಗೆ ಕೊಡಲ್ಲ ಅಂತಿದ್ದೆ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರು. ಬಾಯ್ಗೌಡರು ಬೇರೆ ಯಾರ ತಗಾದ್ರು ಬಾಲ್ ಇಸ್ಕೊಂತಿದ್ರು. ಅದು ಬಿಟ್ಟು ಇವೆಲ್ಲ ಸುಮ್ಮನೆ ಇದ್ದು ಎಲ್ಲ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಅವ್ರು ಕ್ಯಾಪ್ಟನ್ ಎಲ್ಲ ಆದಮೇಲೆ ಈ ಥರ ಮಾತಾಡಿದ್ರೆ ಅದೆಷ್ಟು ಯಾವ ರೀತಿ ಕಾಣುತ್ತೆ ಮೋಕ್ಷಿತ್ ಅವ್ರೆ ಅಂತ ಕೇಳ್ತಾರೆ ಸುದೀಪ್ ಅವರು. ಬಾಯ್ಗೌಡರು ಅಷ್ಟೇ ತುಂಬ ಖುಷಿಯಾಗಿರುತ್ತೆ. ಇಲ್ಲಿಗೆ ಈ ಟಾಪಿಕ್ ಮುಗಿಯುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ರಜತ್ ಅವರು ಆಗಲಿಲ್ಲ ಆರೋಗ್ಯ ವಿಷಯ ಇಟ್ಕೊಂಡು ರೇಗಿಸ್ತಿರ್ತಾರಲ್ಲ, ಸುದೀಪ್ ಅವರು ಅದ್ರ ಬಗ್ಗೆ ವಾರ್ನಿಂಗ್ ಮಾಡ್ತಾರಂತ ಹೇಳ್ಬೋದು ರಜತ್ ಅವರಿಗೆ. ಆ ಥರ ಇನ್ನೊಬ್ರು ಆರೋಗ್ಯ ಇಟ್ಕೊಂಡು ಆ ಥರ ಇದು ಮಾಡೋಕ್ಕೂ ಬೇಡ್ರಿ ಅಂತ ಹೇಳ್ತಾರೆ ಸುದೀಪ್ ಅವರು. ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ನಿಮಗೆ ಅನಿಸ್ತು? ಅಷ್ಟೇ ಅಲ್ಲದೆ ರಜತ್ ಅವರು ಆರೋಗ್ಯ ವಿಷಯ ಇಟ್ಕೊಂಡು ಮಾತಾಡಿದ್ದು ಏನಾಗ ಅನಿಸ್ತು? ಧನರಾಜ್ ಅವ್ರ ಬಗ್ಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.